ಮರು ವಿಂಗಡಣೆ ವಿರುದ್ಧ ರಣಕಹಳೆ. ಇನ್ನು 25 ವರ್ಷಗಳ ಕಾಲ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಬೇಡ. ಚೆನ್ನೈನಲ್ಲಿ 6 ರಾಜ್ಯಗಳಿಂದ 7 ನಿರ್ಣಯ ಅಂಗೀಕಾರ ಆಗಿದೆ. ರಾಜ್ಯದಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರದ ಪ್ರಸ್ತಾವಿತ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ವಿರುದ್ಧ ಚೆನ್ನೈನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಯುತ್ತೆ. 6 ರಾಜ್ಯಗಳ ಸಮಾನ ಮನಸ್ಕ ಪಕ್ಷಗಳ ಮೊದಲ ಜಂಟಿ ಕಾರ್ಯ ಸಮಿತಿ ಈ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮರು ವಿಂಗಡಣೆ ವಿರುದ್ಧ ಕಹಳೆ ಮೊಳಗಿಸಲಾಗಿದೆ. ಇಲ್ಲಿ ಜನಸಂಖ್ಯೆ ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ನಡೆಸಿದ್ರೆ ಲೋಕಸಭೆಯಲ್ಲಿ ದಕ್ಷಿಣ ಭಾರತದ ಪ್ರಾತಿನಿಧ್ಯ ತಗ್ಗತ್ತೆ. ಜಾತಿ ಗಣತಿ ಜನಗಣತಿ ಆಧರಿಸಿ ಇನ್ನು 25 ವರ್ಷ ಕ್ಷೇತ್ರ ಮರು ವಿಂಗಡಣೆ ಮಾಡಬಾರದು ಅಂತ ಕೇಂದ್ರವನ್ನು ಒತ್ತಾಯಿಸುವ ಮುಖಾಂತರವಾಗಿ 7 ಮಾಡಿದಾರಂತೆ, ಠರಾವುಗಳನ್ನು ಪಾಸ್ ಮಾಡಿದಾರಂತೆ. ಯಾವ್ಯಾವ ರಾಜ್ಯದವ್ರು ಭಾಗಿಯಾಗಿದ್ರು ಅಂತ ನಾವು ನೋಡೋದಾದ್ರೆ ತಮಿಳುನಾಡು, ಕರ್ನಾಟಕ, ಪಂಜಾಬ್, ತೆಲಂಗಾಣ, ಕೇರಳ, ಒಡಿಶಾ ಇವರೆಲ್ಲ ಒಟ್ಟಿಗೆ ಭಾಗಿಯಾಗಿದ್ದಾರೆ. ಸಮಾನ ಮನಸ್ಕರು ಅಂತ ಕರೆಸ್ಕೊಳ್ತಾ ಇದ್ದಾರೆ. ನಮಗೆ ವಿಂಗಡಣೆ ಬೇಡ. ಈಗ ಆಲ್ರೆಡಿ ದಕ್ಷಿಣ ಭಾರತದಿಂದ ಕಡಿಮೆ ಸಂಸದರಿದ್ದಾರೆ, ಮಾತುವಾಡ್ತಾ ಇಲ್ಲ. ಅದರಲ್ಲೂ ನೀವು ವಿಂಗಡಣೆ ಅಂತ ಮಾಡಿದ್ರೆ ಅದರಲ್ಲೂ ಸಂಖ್ಯೆ ಕಮ್ಮಿ ಆಗತ್ತೆ. ಆಗ ನಮ್ಮ ಪರವಾಗಿ ನಮ್ಮ ಹಿತಕ್ಕಾಗಿ ಧ್ವನಿ ಎತ್ತೋರೇ ಇರೋದಿಲ್ಲ. ಇದು ಉತ್ತರ ಭಾರತವನ್ನು ಸದೃಢ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಒಂದು ಹುನ್ನಾರ ಅನ್ನುವಂಥ ಆರೋಪ. ಅದಕ್ಕೆ ಮೀಟಿಂಗ್ ಮಾಡಿದ್ದಾರೆ. ಸೊ ಇನ್ನು 25 ವರ್ಷಗಳ ಕಾಲ ಯಾವುದೇ ಪುನರ್ ವಿಂಗಡಣೆ ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ.